ಗಂಗಾಧರ ಶಿವಗೆ ಶಂಕರ ಮಂಗಲಂ ಜಯ ಜಯತೆ ಶಂಕರ ಮಂಗಲಂ ಜಯ ಜಯತೆ ಕ್ಷಿತಿಗಳು ಶಿವಪುರ ಅತಿಸಿಲೆ ಮೆರೆಯುವ ಕ್ಷಿತಿಗಳು ಶಿವಪುರ ಅತಿಸಿಲೆ ಮೆರೆಯುವ ಹೋಗ ಮಗನ ಅಲ್ಲಿ ಯಾರಿಲ್ಲ ಅಂದ್ರು ನಮಸ್ಕಾರ ಮಾಡಿ ಓಡೋಣ. ಆದರೆ ನಿಮ್ಮ ಮೇಲೆ ಗೌರವ ಇಟ್ಟು ಊರಿನ ಜನ ಪ್ರೀತಿ ಇಟ್ಟು ಶ್ಯಾಮರಾವ್ ಪಾಟೀಲರು ವಿಠಲ್ ಜಾಮಗೊಂಡ್ ಅವರು ಊರಿನ ಮುಖಂಡರು ಬಂದು ಬರಲೇಬೇಕ್ರಿ ಅಂದ್ರು. ನಮಗೆ ಯಾಕೆ ಕರಿತೀರಪ್ಪ, ನಾವು MLA ಇಲ್ಲ ಏನಿಲ್ಲ, ಮಣ್ಣಿನ ಚುನಾವಣೆ 3ನೇ ಜಾಗನ ಹೋದ ವ್ಯಕ್ತಿ ಇದ್ದೀನಿ. 6 ಬಾರಿ ಭಾಗ ಶಾಸಕ ಮಾಡೀನಿ, ನೀರಾವರಿ ಮಾಡೀನಿ. ಅದ್ರ ಮಣ್ಣಿನ ಚುನಾವಣೆ 3ನೇ ಭಾಗ ಯಾವಾಗ ಕಳಿಸಿರಿ ಅಂದ್ಮೇಲೆ ನಿಮ್ದು ನಮ್ದು ಋಣ ಮುಗೀತು. ಅವ್ರಿಗೆ ತೋಡ್ ಮಾಡ್ರಿ ಅಂತ ಹೇಳಿದ್ರು. ಎಲ್ಲರೂ ನಿಮ್ಮ ಭಕ್ತಿದ ಬರಬೇಕು ಅನ್ನಂತ ಅಭಿಮಾನದ ಒತ್ತಡ ಅವ್ರು ಹೇಳಿದ್ರಿಂದ ನಾನು ಬಂದಿದ್ದೇನೆ. ಭಾಳ ಸಂತೋಷ ಆಯಿತು. ಇಲ್ಲಿ ಎಲ್ಲ ನಮ್ಮ ತಾಯಿಯಂದಿರು ಭಾಳ ಕಳ್ಸಾದವ್ರಿಗೆ ಒಳ್ಳೆ ಹಬ್ಬದ ವಾತಾವರಣದಲ್ಲಿ ಪೂಜೆ ಇರ್ತಾವೆಲ್ಲ ಬರಮಾಡ್ಕೊಂಡಿದ್ದೀರಿ. ಬಂಡಿ ಮುಖಾಂತರ ತಾವು ಅವ್ರ ಮೆರಡು ಮುಖಾಂತರ ತಂದಿದ್ದೀವಿ. ಅವ್ರ ಆಶೀರ್ವಾದ ಕೇಳ್ತಕ್ಕಂಥ ಒಂದು ಕಾತುರದ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಸಿದ್ದರಾಮಯ್ಯನವರಿಗೆ ನಾವೆಲ್ಲ ಶಕ್ತಿ ತುಂಬಬೇಕಾಗಿದೆ. ಹಿಂದುಳಿದ ಒಬ್ಬ ನಾಯಕ ದೇವರಾಜ ಅವರಾದ ಮೇಲೆ ಈ ರಾಜ್ಯದ ಇಷ್ಟೊಂದು ಅವಧಿಯವರೆಗೆ ಮುಖ್ಯಮಂತ್ರಿ ಕೆಲಸ ಮಾಡಿದಂಥ ಇತಿಹಾಸ ತೆಗೆದು ನೋಡಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯವರು ಅಂತ ಮಾತನಾಡ್ತಾರೆ. ಒಂದು ಕಪ್ಪು ಚುಕ್ಕೆ ಇಲ್ಲ ರಾಜಕೀಯದಲ್ಲಿ. ಅವರು ನಾಳೆ ಮಂತ್ರಿ ಆದ ಮೇಲೆ ಮುಖ್ಯಮಂತ್ರಿ ಆದವರು ಜೈಲಿಗೆ ಹೋಗಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಕೇಂದ್ರದಲ್ಲಿ ಜೈಲಿಗೆ ಹೋಗಿದ್ದಾರೆ, ಆಂಧ್ರದಲ್ಲಿ ಹೋಗಿದ್ದಾರೆ. ರಾಜ್ಯದ ಅನೇಕ ಕಡೆಗಳಲ್ಲಿ ಜೈಲಿಗೆ ಹೋದಂಥ ಮುಖ್ಯಮಂತ್ರಿ ಇದ್ದರೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯವರು ಒಂದು ಕಪ್ಪು ಚುಕ್ಕೆ ಇಲ್ಲದೆ ರಾಜ್ಯದ ರಾಜಕಾರಣದಲ್ಲಿ ಎಲ್ಲ ವರ್ಗದ ನಾಯಕರಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಿದ್ದರಾಮಯ್ಯನವರಿಗೆ ಕೆಲವು ತೊಂದರೆಗಳು ಆಗ್ತಾ ಇತ್ತು. ಹೇಳಿಸ್ಬೇಕು, ಮತ್ತವರು ಬರಬೇಕು, ಪಕ್ಷದಲ್ಲಿ ಏನೇನು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಏನು ಗೊತ್ತಿಲ್ಲ. ಆದರೆ ಒಬ್ಬ ಹಿಂದುಳಿದ ನಾಯಕ ಪೂರ್ತಿ ಅವಧಿ ಆಗಬೇಕು. ಹಿಂದೆ ನಾನು ಕೂಡ ಸಿದ್ದರಾಮಯ್ಯವ್ರ ಮೇಲೆ ಸಟ್ಕೊಂಡು ಹೋಗ್ತಾ ಇದ್ದೆ. ಯಾಕಂದ್ರೆ ನಾನು 6 ಬಾರಿ MLA ಆದರೂ ಮಿನಿಸ್ಟ್ರಿ ಮಾಡಿದ್ದೆ. ಸಿದ್ದರಾಮಯ್ಯ ಯಾಕೆ ನಿನ್ನ ಮೇಲೆ ಇರಬೇಕು? 3 ಸಲ ಕ್ಯಾಬಿನೆಟ್ ಮಾಡಿದ್ವಿ. ಫಸ್ಟ್ ಕ್ಯಾಬಿನೆಟ್ದಾಗೂ ಆಗಿಲ್ಲ, 2ನೇದಾಗೂ ಆಗಿಲ್ಲ, 3ನೇದ ಪ್ರಿಯಾಂಕಾ ಖರ್ಗೆ 1ನೇ ಸಲ MLA ಆದ್ರೆ ನೀನು ಮಂತ್ರಿ ಮಾಡಿದ್ರೆ ನನಗೆ ಇನ್ಸಲ್ಟ್ ಆಗಿದೆ, ಇರಲ್ಲ ತೊಗೊಟ್ಟಿಲ್ಲ. ವ್ಯಕ್ತಿ ಸುರೇಶ್ ಕೇಳಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನನ್ನ ಹತ್ರ ಬಂದು ಇಲ್ಲ ಗುತ್ತದಾರ್ಥ ಆಗ್ಯಾವ, ಇಲ್ಲ ಬಿಡಬೇಡ, ನಮ್ಮ ಕೈ ಬಿಡಬೇಡ ಹಿಂದುಳಿದ ಅಂದಾಗ ಒಂದೇ ಮಾತಾಡೋದು, ನಿನ್ನ ಮುಖ್ಯಮಂತ್ರಿ ಸೀಟ್ ಹೋಗಿ ಅಂತ ಕೇಳು ಮಟ್ಟದ ರಾಜಕಾರಣ ನಾನಲ್ಲ. ಇನ್ನೂ 2 ವರ್ಷ ಅವಧಿ ಇದೆ ಸಿದ್ದರಾಮಯ್ಯ, ನೀ ಇನ್ನೂ 2 ವರ್ಷ ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿ. ನನ್ನ ಜೊತೆಗಿದಂತ ಎಲ್ಲ 26 MLA ನಾನು ಫೋನ್ ಮುಖಾಂತರ ಹೇಳ್ದ, ನಮ್ದೆಲ್ಲ ಡಿಸಿಡೆಂಟ್ ಗ್ರೂಪ್ ಇವತ್ತು ಮುಗಿತು, ಸಿದ್ದರಾಮಯ್ಯಗೆ ಸಪೋರ್ಟ್ ಮಾಡ್ರಿ. ನಿಮ್ಗೆ ಯಾರ್ಯಾರಿಗೆ ಯಾವ ಚೇರ್ಮನ್ ಬೇಕು ಶಿವಾನಂದ ಪಾಟೀಲ್ ರಾಜಕೀಯ ಹೇಳಿ ಸಿದ್ದರಾಮಯ್ಯ ಮುಂದುವರೆದಂತ ಒಂದು ಇತಿಹಾಸ ಬೀರಲಿಂಗೇಶ್ವರ ಸಾಕ್ಷಿಯಾಗಿ ನೀವು ಮಾತಾಡ್ತಾ ಇದ್ದೀನಿ. ಇದೇನು ಸುಮ್ಮನೆ ಡಾಂಬಿಕಾಗಿ ನೀವು ಸಂತೋಷ ಪಡಬೇಕು, ನಾಳೆ ಎಲೆಕ್ಷನ್ ನಿಂತು ಓಟ್ ಹೋಗ್ಬೇಕಂತಲ್ಲ, ಹೃದಯ ಸ್ಪರ್ಶಿ ಮಾತಾಡಿ. ಇದು ವಸ್ತು. ಅದ್ರ ಮುಂದೆ ಹೇಳಿದ ಮುಂದೆ ಮಾತ್ರ ಕಾಂಗ್ರೆಸ್ ಪಕ್ಷದಲ್ಲಿ ಇರಲ್ಲ, ನಾನು ಶಕ್ತಿ ತೋರಿಸ್ತೀನಿ ಅಂತ ಹೇಳಿದ. ಮುಂದೆ ನಾನು BJP ಬಂದು ನನ್ನ ಶಕ್ತಿ ತೋರಿಸಿದ್ದೀನಿ. BJP ಅವರು ಯಾವ